ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಈ ದಿನದ ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ತುಂಬ ದಿನಗಳಾದ ನಂತರ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾರಣ ಪ್ರತಿ ಸಾರಿನೂ ಒಂದೊಂದು ಕಾರಣ ಕೊಡ್ತಾನೆ ಇರ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಫೋನ್ ಬೇಕಾಗಿರುತ್ತೆ, ಡೇಟಾ ಖಾಲಿ ಆಗಿಬಿಟ್ಟಿರುತ್ತೆ. ನಾವು ವಿಡಿಯೋ ಮಾಡ್ಕೊಂಡಿರೋದನ್ನು ಅಪ್ಲೋಡ್ ಮಾಡೋದಕ್ಕೂ ನನಗೆ ಟೈಮು ಸಾಲ್ತಿರಲಿಲ್ಲ. ಹಾಗಾಗಿ ಮಿನಿ ಲಾಗ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೆ. ಒಂದಿನ ನಾನು ಸಂಜೆ ಮಿಷಿನ್ ಸ್ವಲ್ಪ ಸರ್ವಿಸ್ ಕೊಡೋಣ ಅಂತ ಹೇಳಿಬಿಟ್ಟು ಕರೆಸಿದ್ದೆ. ಅವರು ಸಂಜೆ ಒಂದು 4:15 ಅಷ್ಟರಲ್ಲಿ ಬಂದು ಎಲ್ಲನೂ ರೆಡಿ ಮಾಡಿಕೊಟ್ಬಿಟ್ಟು ಹೋದರು. ನಾನು ಇಷ್ಟು ದಿನಗಳ ಕಾಲ ನನ್ನ ಮಿಷಿನಲ್ಲಿ ಕೂತ್ಕೊಂಡೇ ಇರಲಿಲ್ಲ ಹೊಲಿಯೋಕ್ಕೆ. ಯಾಕೆಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ನೀಟಾಗಿ ಹುಷಾರಾಗೋಣ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಮಿಷಿನ್ ರೆಡಿಯಾಗಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವಿಡಿಯೋ ಆಗಿರುತ್ತೆ. ನಾನು ಬೆಳಗ್ಗೆನೇ ಎದ್ದು ಹಸಿರು ಬೇಳೆಯಲ್ಲಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಸಿರು ಬೇಳೆನೆಲ್ಲ ಕೂಗಿಸಿಟ್ಕೊಂಡಿದ್ದೀನಿ. ಏನಿಲ್ಲ, ಹಸಿರು ಬೇಳೆನ ಸ್ವಲ್ಪ ಗಮ್ಮನವರೆಗೂ ಹುರಿದ್ಬಿಟ್ಟು ಇದನ್ನು ಒಂದು ಕೂಗಿಸ್ಕೊಂಡು ಇದರಲ್ಲೇನು ನೀರು ನಾವು ಕೂಗಿಸಿರ್ತೀವೋ ಅದು ನೀರನ್ನೆಲ್ಲ ಸ್ವಲ್ಪ ಬಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ಸೋಸಿರೋ ನೀರನ್ನು ಬೇಕಿದ್ರೆ ನೀವು ಇದಕ್ಕೆ ನಾವು ತಿಳಿಸಾರು ಥರನೂ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಈ ಹಸಿರುಬೇಳೆ ಚಿತ್ರಾನ್ನ ತಿನ್ನೋದು ಈ ಬೇಸಿಗೆಗಾಲಕ್ಕೆ ತುಂಬಾ ಒಳ್ಳೆಯದು. ಈ ಬಿಸಿಲಿಗೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತು ನಾವೇನು ಇದನ್ನು ಹಸಿರುಬೇಳೆ ಮಾಡಿದ್ರೆ ನೀವು ಒಂದು ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ ಇದರ ಟೇಸ್ಟು. ನಾವು ತುಪ್ಪದಲ್ಲಿ ಮಾಡಿದ್ದೀವೇನೋ ಇದನ್ನು ಚಿತ್ರಾನ್ನ ಅಂತ ಅನಿಸುತ್ತೆ, ಅಷ್ಟು ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನಾವು ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಡ್ಬೋದು. ಯಾಕಂದರೆ ನಾವು ಇಲ್ಲಿ ಈರುಳ್ಳಿ ಯೂಸ್ ಮಾಡಲ್ಲ, ತೆಂಗಿನಕಾಯಿ ಮತ್ತು ಹಸಿರು ಬೇಳೆಯನ್ನು ಬೇಯಿಸಿದ್ರೂ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಚೆನ್ನಾಗಿ. ಹಾಗಾಗಿ ಒಂದು ವಾರದ ತನಕನೂ ಸ್ಟೋರ್ ಮಾಡಿಡ್ಬೋದು ನೀವು ಹೊರಗಡೆ ಇಟ್ಟರು. ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಕೊತೀವಿ ಅಂದರೆ ಒಂದು 15 ದಿನ, 1 ತಿಂಗಳ ತನಕನೂ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಸೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಏನಿಲ್ಲ, ಸಾಸಿವೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಇದಕ್ಕೆ ಕಡಲೆ ಬೀಜನ ಹುರಿದಿಟ್ಟಿಟ್ಕೊಂಡಿದ್ದೀನಿ ಫಸ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಹಾಕಿ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಇಲ್ಲಿ ಬೆಳ್ಳುಳ್ಳಿನ 1 ಹಿಡಿಯಷ್ಟು ತೊಗೊಂಡಿದ್ದೀನಿ, ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾವೇನು ಹಸಿರುಬೇಳೆನ ಬೇಯಿಸಿಟ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತಿರುವಿ ಕುದಿಯೋಕೆ ಬಿಡಬೇಕು. ಕುದಿಯೋದು ಹೇಗೆ ಅಂತಂದರೆ, ನಾವೇನು ಎಣ್ಣೆ ಹಾಕಿರ್ತೀವೋ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಕು, ಆಗ ಮೇಲ್ಗಡೆ ಎಣ್ಣೆ ತೇಲಿ ನಿಂತ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಹಸಿರುಬೇಳೆನ ನಾವು ಬೇಯಿಸಿರೋದ್ರಿಂದ ಆ ನೀರಿನಂಶ ಹೋಗಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕುಡಿದಿರಬೇಕು. ಆಗ ನೀರಿನಂಶ ಹೋಗಿದರೆ ನಾವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಕೆಡೋದಿಲ್ಲ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ ಮುಂಚೆನೇ, ತುಪ್ಪದಲ್ಲಿ ನಾವು ತಿಂತಾಯಿದ್ದೀವೇನೋ ಕಲಿಸ್ಕೊಂಡು ಚಿತ್ರಾನ್ನ ಅಂತ ಅನಿಸುತ್ತೆ. ನಾವು ಇದಕ್ಕೆ ಎಣ್ಣೆನೇ ಹಾಕಿಲ್ವೇನೋ, ತುಪ್ಪದಲ್ಲೇ ಮಾಡಿದ್ದೀವೇನೋ ಚಿತ್ರಾನ್ನ ಅನ್ನೋ ರೀತಿ ಫೀಲ್ ಕೊಡುತ್ತೆ. ಎಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆ ಮೇಲ್ಗಡೆ ತೇಲಿ ನಿಂತ್ಕೊಳ್ಳುತ್ತಲ್ಲ, ಅಷ್ಟಾಗಿದೆ ಅಂತ ಅಂದಾಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ನಿಂಬೆಹಣ್ಣನ್ನ ಹಿಂಡಿ 1-2 ತಿರುಗಿಬಿಟ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಹುಡುಗರಿಗೆಲ್ಲ ಲೇಟ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಕೂಡ ಬೇಗನೆ ಬಾಕ್ಸ್ಗೆ ಕಲಸಿಡೋಣ ಮಕ್ಕಳಿಗೆ ಅಂತ ಹೇಳಿ ಕಲಸಿಡ್ತಾಯಿದ್ದೆ. ಹೀಗೆ ಚಿತ್ರಾನ್ನ ಕಲಸಿ ಮಕ್ಕಳಿಗೆ ಬಾಕ್ಸಿಗೆ ಕಳಿಸಿ ನಾನು ಕೂಡ ಹೊರಗಡೆ ಹೋಗಬೇಕಿತ್ತು. ಇವತ್ತೊಂದು ಫಂಕ್ಷನ್ ಇತ್ತು, ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೂ ಹೋಗಬೇಕಿತ್ತು. ಯಾವ ದೇವಸ್ಥಾನ ಯಾವುದು ಏನು ಅಂತ ಮುಂದಿನ ಲಾಗ್ನಲ್ಲಿ ಹೇಳ್ತೀನಿ. ಯಾರಿಗೆಲ್ಲ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸ ಥರ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಪ್ರತಿ ಸಲನೂ ನಾನು ಇಷ್ಟಪಡ್ತೀನಿ. ಒಂದೊಂದು ಹೊಸ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಅಡುಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅಡುಗೆ ಒಂದೆಲ್ಲ ಎಲ್ಲ ಲಾಗ್ಗಳು ನಿಮಗೆ ಇಷ್ಟ ಆಗುತ್ತೋ ಆಗಲ್ವೋ ಅಂತ ಹೇಳೋದನ್ನು ಕಮೆಂಟ್ ಮಾಡಿ ಪ್ಲೀಸ್.
ನನಗೆ ಸಪೋರ್ಟ್ ಮಾಡಿ. ನಾವು ಪ್ರತಿ ಸಲ ಹಾಕುವಂಥ ವಿಡಿಯೋಗಳು ನೀವು ನೋಡ್ತಾ ಇರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಿಮಗೆ ನಾವು ಹಾಕೋ ವಿಡಿಯೋಗಳು ಪ್ರತಿ ಸಲನೂ ನೀವು ನೋಡ್ತಾ ಇರ್ಬೋದು. ನೋಟಿಫಿಕೇಷನ್ ನಿಮಗೆ ಫಸ್ಟ್ಗೆ ಬಂದುಬಿಡುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇನ್ನು ಮಕ್ಕಳೆಲ್ಲ ತಿಂಡಿ ತಿಂದು ಅವರು ಕೂಡ ಶಾಲೆಗೆ ಹೊರಟರು. ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಪೂಜೆನೂ ಮುಗಿಸಿ ನಾನು ಹೊರಗಡೆ ಎಲ್ಲ ಹಸುಗಳು ಬರುತ್ತೆ ಅಂತ ನಮಸ್ಕಾರ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಇವರು ಕಂಡರು. ಹಾಗಾಗಿ ನಾನೊಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅವರು ಆಂಜನೇಯನ ವೇಷದಲ್ಲಿ. ನಾನು ಕೂಡ ಅವ್ರನ್ನ ನೋಡಿ ನಮಸ್ಕಾರ ಮಾಡಿಕೊಂಡೆ. ಇನ್ನು ನಾನು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಹಾಗಾಗಿ ನನ್ನ ಮಗಳು ಮನೆಯಲ್ಲೇ ಇದ್ಲು. ಒಬ್ಬಳು ಮಗಳು ಎಕ್ಸಾಮ್ ಇದೆ ಅಂತ ಹೇಳಿ ಓದ್ಕೊಳ್ಳೋದಕ್ಕೆ ರಜಾ ಕೊಟ್ಟಿದ್ದರು. ಹಾಗಾಗಿ ಅವಳಿಗೆ ಮಧ್ಯಾಹ್ನಕ್ಕೆ ತಿಳಿಸಾರು ಮಾಡೋಣ ಅಂತ ಹೇಳಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ, 1 ಸ್ಪೂನ್ ಜೀರಿಗೆ, ಜಜ್ಜಿರುವಂಥ ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಇದಕ್ಕೆ ಹಿಂಗು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಹಿಂಗು ಆಪ್ಷನ್, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಈರುಳ್ಳಿ ಎಲ್ಲ ಬಿಟ್ಕೊಳ್ಳುತ್ತೆ, ಆಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಟೊಮೊಟೊನೂ ಕೂಡ ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಬೇಕು. ಹಾಗೆ ಇದಕ್ಕೆ ನಾವೇನು ಬೆಳಗ್ಗೆ ಚಿತ್ರಾನ್ನ ಮಾಡೋದಕ್ಕೆ ಅಂತ ನೀರು ಬೇಯಿಸಿ ಬೇಳೆ ಎತ್ತಿಟ್ಕೊಂಡಿದ್ವಲ್ಲ, ಅದೇ ಬೇಳೆ ನೀರನ್ನೇ ನಾವಿಲ್ಲಿ ಹಾಕೋದು. ಇಲ್ಲಿ ನಾವು ಏನಕ್ಕೆ ಮೆಣಸು, ಜೀರಿಗೆ ಮತ್ತು ಅರಿಶಿನ, ಬೆಳ್ಳುಳ್ಳಿ ಹಾಕ್ತಾಯಿದ್ವಿ ಅಂದರೆ ಹಸಿರು ಬೇಳೆ ಶೀತ ತಂಪಿರುತ್ತೆ. ಹಾಗಾಗಿ ನಾವು ಈ ಸಾಂಬಾರ ಪದಾರ್ಥಗಳನ್ನ ಹಾಕಿದಾಗ ಶೀತ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಇರುತ್ತೆ. ಇದು ಚೆನ್ನಾಗಿ ಕುದೀತಾ ಇದೆ ಅನ್ನೋ ಹೊತ್ತಿಗೆ ನಾವು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಗ್ಯಾಸ್ ಆಫ್ ಮಾಡೋದು, ಮುಚ್ಚಳ ಮುಚ್ಚಿದ್ರೆ ತಿಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ನಾನು ಒಗ್ಗರಣೆ ಹಾಕುವಾಗಲೇ ನನ್ನ ಮಗಳಿಗೆ ಇಷ್ಟ ಆಗೋಯಿತು. ಹಾಗಾಗಿ ನಾನು ಇವಾಗಲೇ ಇದನ್ನೇ ಟೇಸ್ಟ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ನನ್ನ ಮಗಳು ತಿಂಡಿನ ಚಿತ್ರಾನ್ನ ಮಧ್ಯಾಹ್ನ ತಿಂತೀನಿ ನಾನು. ಇವಾಗ ನಾನು ತಿಳಿಸಾರನ್ನೇ ತಿಂತೀನಿ, ಘಮ ಘಮ ಅಂತ ಇದೆ, ಬಿಸಿ ಅನ್ನಕ್ಕೆ ತಿನ್ಬೇಕು ನಾನು ಅಂತ ಹೇಳಿ ಅವಳು ಕೂಡ ಟೇಸ್ಟ್ ಮಾಡಿ ನೋಡಿದ್ಲು. ಅವಳಿಗಂತೂ ಸಖತ್ ಇಷ್ಟ ಆಯಿತು. ಇನ್ನು ನಾನು ತಿಂಡಿ ತಿಂದು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ನಾವು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಷ್ಟರಲ್ಲಿ ನನ್ನ ಮಗಳು ಕೂಡ ಊಟ ಮಾಡಿಕೊಂಡು ಅವಳು ಪೂಜೆ ಮಾಡಬೇಕು ಅಂತ ಹೇಳಿ ಹೋದ್ಲು. ನಾನು ಹೇಳಿದ್ನಲ್ಲ ಚಿತ್ರಾನ್ನ ನನಗೆ ಬೇಡ, ತಿಳಿ ಸಾಂಬಾರನ್ನೇ ತಿಂತೀನಿ ಅಂತ ಹೇಳಿ ತಿಳಿ ಸಾಂಬಾರನ್ನ ತಿಂದ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದ್ಲು. ಏನು ನಮ್ರತ ಫಸ್ಟೇ ಸ್ನಾನ ಮಾಡಿಕೊಂಡು ಆಮೇಲೆ ಹೋಗೋದಲ್ವ ನೀನು ಅಂತ ಹೇಳಿದ್ದಕ್ಕೆ, ಇಲ್ಲ ಮಮ್ಮಿ ತಿಳಿಸಾರು ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೆ ನಾನು ಫಸ್ಟ್ಗೆ ಮುಖ ತೊಳ್ಕೊಂಡು ತಿನ್ಕೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅನ್ಸೋದು. ಮನಸ್ಸು ತೃಪ್ತಿ ಆಯಿತು, ಹೊಟ್ಟೆಗೂ ತೃಪ್ತಿ ಆಯಿತು. ಈಗ ಪೂಜೆ ಮಾಡಿ ದೇವ್ರಿಗೂ ತೃಪ್ತಿ ಆಗಿರುತ್ತೆ, ನಾನು ಖುಷಿಯಿಂದ ಪೂಜೆ ಮಾಡೋದು ಅಂತ ಹೇಳಿ ನಗ್ತಾ ಕಾಮಿಡಿ ಮಾಡ್ತಾಯಿದ್ಲು. ಸರಿನಮ್ಮ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅವಳಿಗೆ ಹೆಂಗೆ ಖುಷಿ ಆಗುತ್ತೋ ಹಂಗೆ, ಯಾಕಂದರೆ ಅವಳು ಓದ್ತಾ ಇರ್ತಾಳಲ್ವ, ಹಾಗಾಗಿ ಅವಳಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಲಿ ಅಂತ ಸುಮ್ಮನಾದೆ. ನಂತರ ಹಾಗೆ ಆನ್ ದ ವೇ ನಾನು ಫಂಕ್ಷನ್ಗೆ ಹೋಗೋಕ್ಕೂ ಮುಂಚೆನೇ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು. ನಾನು ಹೇಳಿದ್ನಲ್ಲ ಮಿಷಿನೆಲ್ಲ ರೆಡಿ ಮಾಡಿಸಿದ್ದೆ. ಅಲ್ಲದೆ ಒಂದು ನಮ್ಮ ಅತ್ತಿಗೆ ಮಗಂದು ಮದುವೆ ಇದೆ, ಹಾಗಾಗಿ ಸ್ವಲ್ಪ ಸೀರೆ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆ ಶಾಪಿಂಗ್ ವಿಡಿಯೋ ಕೂಡ ಹಾಕೋದಕ್ಕಾಗಲಿಲ್ಲ, ಹೇಳಿದ್ನಲ್ಲ ನಿಮಗೆ, ಮಕ್ಕಳದ್ದು ಎಕ್ಸಾಮ್ ಟೆನ್ಷನ್ ಇರೋದ್ರಿಂದ ನನ್ನ ಕೈಲಂತೂ ಫೋನೇ ಕೊಡೋಲ್ಲ ಅವರು. ಹಾಗಾಗಿ ಒಂದಷ್ಟು ದಿನ ನಾನು ವಿಡಿಯೋನು ತಡ ಆಯಿತು ಹಾಕುವಂಥ ವಿಡಿಯೋಗಳು ಕೂಡ. ಹಾಗೆ ನಾನು ಹೆಂಗಿದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ಲ, ಆನ್ ದ ವೇ ಹಾಗೆ ಕೊಟ್ಬಿಟ್ಟು ವರ್ಕ್ ಕೊಟ್ಬಿಟ್ಟು ಬರೋಣ, ಆಮೇಲೆ ಸ್ಟಿಚ್ ಮಾಡೋಣ ಅಂತ ಹೇಳಿ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೆ. ಅದೊಂದು ಸಣ್ಣ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ನಾವು ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹುಡುಗಿನ ರೆಡಿ ಮಾಡೋಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದರು. ಅಂದರೆ ನಾವು ಅವರು ವಿಡಿಯೋ ತೆಗಿಬೋದಾ ಏನು ಅಂತ ಹೇಳಿ ಅವ್ರನ್ನ ಪರ್ಮಿಷನ್ ಕೇಳಿರಲಿಲ್ಲ. ಪರ್ಮಿಷನ್ ಇಲ್ಲದೆ ಹೇಗೆ ಆ ಥರ ಎಲ್ಲ ವಿಡಿಯೋ ಮಾಡೋದು, ಅವ್ರಿಗೆ ಮುಜುಗರ ಆಗ್ಬೋದು ಅಂತ ಹೇಳಿ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಆ ಹುಡುಗಿದು.
ಕೆಲವ್ರಿಗೆಲ್ಲ ಏನಾದ್ರು ಶಾಸ್ತ್ರ ಇರುತ್ತಲ್ವ, ಅದರಿಂದ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಅಂದವೇ ನಾನೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ಮುಂದಿನ ವ್ಲಾಗ್ನಲ್ಲಿ ಹೇಳ್ತೀನಿ. ಯಾವ ದೇವಸ್ಥಾನ ಅಂತ ನೀವು ಕೂಡ ಮುಂದಿನ ವ್ಲಾಗ್ನಲ್ಲಿ ನೋಡಿ ಅಂತ ಹೇಳ್ತಾ ನಮಸ್ಕಾರ.